ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಷಯ ಅಂದರೆ, ನಾನು ನಮ್ಮ ಅಣ್ಣ ಇಬ್ಬರೂ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಎದ್ದು ಅದನ್ನೇ ಒಂದು ವಿಡಿಯೋ ಮಾಡೋಣ ಅಂತ ತಲೆಯಲ್ಲಿ ಬಂತು, ಅದಕ್ಕೆ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ಏನಂದರೆ, ಇಲ್ಲಿ ಹೋಗಿ ಬಂದರೆ ಬಿಸ್ನೆಸ್ಗಳಿಗೆ ಒಳ್ಳೆಯದಾಗುತ್ತೆ ಮತ್ತು ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ನೆರವೇರ್ತವೆ ಅನ್ನೋದೊಂದು ನಂಬಿಕೆ ಇದೆ ಈ ದೇವರಲ್ಲಿ. ಈ ಸತ್ವ ಅಪಾರ್ಟ್ಮೆಂಟ್ ನೋಡಿದ್ರೆ ನಿಮಗೆ ಏನು ನೆನಪು ಬರುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ನಮ್ಮ ಬಾಸ್ ವಿಚಾರವಾಗಿ ಏನಾಯ್ತೋ ಬಿಡ್ತೋ ಗೊತ್ತಿಲ್ಲ, ಈ ಸತ್ವ ಅಪಾರ್ಟ್ಮೆಂಟಿಗೆ ಮಾತ್ರ ಆಲ್ ಓವರ್ ಕರ್ನಾಟಕ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿದೆ ಅಂತ ಹೇಳ್ಬೋದು. ಆಲ್ ಓವರ್ ಬೆಂಗಳೂರು ಇವ್ರದ್ದು ಸುಮಾರು ಬ್ರಾಂಚಸ್ ಇರ್ತವೆ. ಸತ್ವ ಅಪಾರ್ಟ್ಮೆಂಟ್ ಅಂತ ನೋಡಿದ್ರೇ ನಮಗೆ ನೆನಪು ಬರೋದು ರೇಣುಕಾ ಸ್ವಾಮಿ ಅಂತ ಹೆಸರು. ಕೆಲವ್ರಿಗೆ ಎಲ್ಲರಿಗೂ ಈ ಥರ ಅನಿಸಿರ್ಬೋದು. Hi. ಮೆಣಸಿನ್ಕಾಯಿ ಇಟ್ಕೊಳ್ಳಿ. ಸ್ಪೀಡಾಗಿ ಹೋಗ್ಬೇಕಾದ್ರೆ ಇಂಥ ಅಂಶ ಎಲ್ಲ ಎದುರಿಗೆ ಬಂದರೆ ಗುಲಾಬ್ ಜಾಮೂನ್ ಎಲ್ಲ ಬಾಯಿಗೆ ಬಂದಿರ್ತವೆ. ಏನಂತೀರ? ಇನ್ನೇನು ದೇವಸ್ಥಾನ ಹತ್ರ ಬಂದ್ವಿ. ಬನ್ನಿ, ಒಳ್ಳೆ ದರ್ಶನ ಮಾಡಿಕೊಂಡು ಮತ್ತೆ ಹೋಗೋಣ ಮನೆ ಕಡೆ. ಬಂದ್ವಿ ದೇವಸ್ಥಾನ ಹತ್ರ. ನೋಡ್ಬೋದು ಪಾರ್ಕಿಂಗಲ್ಲಿ ಎಷ್ಟು ಗಾಡಿಗಳಿದ್ದಾವೆ ಅನ್ನೋದನ್ನು. ನಾವು ಹೋದಾಗ ಟೈಮ್ ಇನ್ನೂ 6:15 ಇಷ್ಟೊಂದು ಗಾಡಿಗಳು ಬಂದು ನಿಂತಿದ್ದಾವೆ. ಬನ್ನಿ ನಾವು ಹೋಗಿ ದರ್ಶನ ಮಾಡೋಣ. ನೋಡಿದ್ರಲ್ಲ, ಬೆಳಗ್ಗೆನೇ ಒಳ್ಳೆ ದರ್ಶನ ಆಯಿತು. ಹಾಗೆಯೇ ಯಥಾ ಪ್ರಕಾರ ಇಲ್ಲ ಒಂದೆರಡು ಫೋಟೋ ತಗೊಂಡ್ರೇ ನೆಮ್ಮದಿ. ಹಾಗೆ ಒಂದೆರಡು ಫೋಟೋ ತಗೊಂಡು ಹೊರಟ್ವಿ. ನೀವು ದರ್ಶನ ಮುಗಿಸ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು, ಕಾಳಿ ಕೋಟೆ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಇದೆ. ಅದರಿಂದನೇ ನಾವು ಮತ್ತೆ ಮತ್ತೆ ಈ ದೇವಸ್ಥಾನಕ್ಕೆ ಬರೋ ಹಾಗೆ ಆಗೋದು ಅಂತ ನನಗನ್ಸುತ್ತೆ. ಪರ್ಸ್ನಲಿ ನನಗನ್ಸೋದು ಇದು. ಬೆಳಗ್ಗೆನೇ ಒಳ್ಳೆ ದರ್ಶನ ಆಯಿತು. ಹಾಗೆ ಆ ತಾಯಿ ಆಶೀರ್ವಾದದಿಂದ ಇವತ್ತಿನ ದಿನ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಮನೆ ಕಡೆ ಹೋಗೋಣ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.